ಈ ಮಧ್ಯವ್ರು ಇರ್ತಾರಲ್ಲ, ಒಂದು ಮರಿಗೆ ಏನಿಲ್ಲ ಅಂದ್ರೆ 3,000-4,000 ರೂಪಾಯಿ ಮರಿ, ಬೇಡ ಒಂದು 2,000 ರೂಪಾಯಿ ಒಂದು ಮರಿ ಕೊಡ್ಕೊಂಬರ್ತಾರೆ. ನಮಗೆ ರೈತರುಗಳು ಯಾರನ್ನ ಬಂದು ಸಾಕ್ತೀವಿ ಅಂತಂದರೆ ಒಂದು ಕೆಜಿ 420 ಮರಿ ಕೊಡ್ತಾ ಇದ್ದೀನಿ. ಈಗ ಒಂದು ಮರಿನ ಅವ್ರು ಸಾಕಲಿಲ್ಲ, ಒಂದು ಸಲೂಲಿಲ್ಲ, ಈ ಕೈಯಿಂದ ಆ ಕೈ ಬದಲಾಯಿಸಿದ್ರೆ 2,500 ರೂಪಾಯಿ ಮರಿ ಬದಲಾಯಿಸ್ಬಿಡ್ತಾರೆ. ನಾವು ರೈತ ಏನಾಗಬೇಕು ಯೋಚನೆ ಮಾಡಿ. ದಲ್ಲಾಳಿಗಳು ಬೇಕು, ಒಪ್ಕೊಂತೀನಿ, ಆದರೆ ಈ ಪಾರ್ಟಿ ಇದು ಮಾಡಿಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಈ ಮ್ಯಾಟ್ ಹಾಕ್ಸೋದು ಪ್ರಾಬ್ಲಮ್ ಇದೆ. ಹೇಳ್ತಾರೆ ಮ್ಯಾಟು ಅಂತ, ಅವು ಹೆಂಗೋ ಗೊತ್ತಿಲ್ಲ, 100ಕ್ಕೆ 99% ಈ ಮ್ಯಾಟು ಅನುಕೂಲ ಇಲ್ಲ. ಅಂದರೆ ಅವ್ರು ಹೇಳ್ತಾರೆ, ನಿಮಗೆ ತೋರಿಸ್ತೀನಿ ನಾನು, ಒಂದು ಕುರಿಗಳು ಕಾಲು ಗೊರ್ಸಿರ್ತಲ್ಲ, ತೋರಿಸ್ತೀನಿ ನಿಮಗೆ. ಈ ಮರಿಗಳು ಈಗ ಗೊರ್ಸೈತಲ್ಲ, ಈ ಗೊರ್ಸುಗಳು ಇಲ್ಲಿಗೆ ಈಗ ಇದು ಕಟ್ಟಾಗ್ಬಿಡ್ತದೆ. ಇದು ಕಟ್ಟಾಗ್ಬಿಟ್ಟು ನಾವು 4-5 ಕುರಿ ಕಟ್ಟಾಗ್ಬಿಟ್ಟವೆ, ಎಬ್ಕೊಂಡ್ಬಿಡ್ತಾ ಇದು ಕರಿ ಮರಿ ಕಾಲಿ ಮರಾಕೊಂಡ್ಬಿಡ್ತದೆ, ಸಿಗ್ತಾ ಇಲ್ಲ ಅದೆಲ್ಲ ಹೋಗೋದು. ಅದು ಇದು ಇಟ್ಬಿಟ್ಟು ಕೆಲವು ಎಲ್ಲೆಲ್ಲ ಕುಯ್ದಾಕಿದ್ನಿ, ಕುರಿ ಓಪನ್ ಮಾಡೋಕ್ಕಾಗದಾನೆ ಕಾಲನ್ನ ಕುಯ್ದಾಕ್ಬಿಡಿ, ಮ್ಯಾಟೆ ಕುಯ್ದಾಕ್ಬಿಟ್ಟಿದ್ದೀನಿ. ಆಮೇಲೆ ಅವ್ರು ಹೇಳ್ತಾರೆ 6 ವರ್ಷ 7 ವರ್ಷ ಬರ್ತದೆ ಮ್ಯಾಟು ಅಂತ. ಸುಳ್ಳು. ನಾವು ಕಂಡಿರೋಲ್ಲ, ಪ್ಲಾಸ್ಟಿಕ್ ಯಾವ್ದ್ರಲ್ಲಿ ಮಾಡಿರ್ತಾರೋ ಆಚೆ 2 ವರ್ಷ ಆಗಿಲ್ಲ ಕಟ್ಟಾತವ ಮ್ಯಾಟಲ್ಲಿ. ಸೆಕೆಂಡ್ ಕ್ವಾಲಿಟಿ ಮ್ಯಾಟು ಫಸ್ಟ್ ಕ್ವಾಲಿಟಿಯಿಂದ ಕೊಟ್ಟ, ಅದು ನೋಡ್ರೆ ಸೆಕೆಂಡ್ ಕ್ವಾಲಿಟಿ ಮ್ಯಾಟು ಕೊಟ್ಟಿದ್ದ, ಅದು ಮ್ಯಾಟೇ ಸೆಂಟ್ರಿಗೆ ಕಟ್ಟಾತವೆ. ಈಗ ನೆಲದಲ್ಲಿ ಬಂದಂಗೆ ಮರಿ ಮರದಲ್ಲಿ ಬರೋಲ್ಲ, ಮರದಲ್ಲಿ ಬಂದಂಗೆ ಮರಿ ಈ ಮ್ಯಾಟಲ್ಲಿ ಬರೋಲ್ಲ. ಹೇಳ್ತೀನಿ ಕೇಳಿ, ಸತ್ಯ ಹೇಳ್ತೀನಿ ಕೇಳಿ. ಈ ಜಾಗ ಇದ್ದು ಮಾಡ್ತೀನಿ ಅನ್ನೋದಾದ್ರೆ ನೆಲದಲ್ಲೇ ಬೆಸ್ಟು, ಇಲ್ಲ ಹಂಗೂ ಮಾಡ್ತಿದ್ರೆ ಮರನೇ ಬೆಸ್ಟು. ಯಾವುದೇ ಕಾರಣಕ್ಕೂ ಮ್ಯಾಟು ಏನೋ ನಿಮ್ಮ ಅನುಕೂಲ ಅಷ್ಟೇ, ನಮಗಂತೂ ಅದು ನೋ ಯೂಸ್. ಸರ್ ಮತ್ತೆ ನಾನು ಇನ್ನೊಂದು ಪ್ರಶ್ನೆ, ಎಷ್ಟೊಂದು ಜನ ಯುವಕರು ಇರ್ತಾರೆ, ಅವ್ರಿಗೆ ಸ್ವಂತ ಬಿಸ್ನೆಸ್ಸಲ್ಲೇ ಮುನ್ನೆ ಸಾಗಿಸ್ಬೇಕು ಅನ್ನೋದು ಇರುತ್ತೆ. ಸೊ ಅವರು ಈ ರೀತಿ ಈ ಕುರಿ ಸಾಕಾಣಿಕೆನೆಲ್ಲ ನೋಡಿ ಅವ್ರು ನಿಮ್ಮನ್ನ ಇನ್ಸ್ಪಿರೇಷನ್ ತಗೊಂಡು ಅವರೇನೋ ಸ್ಟಾರ್ಟ್ ಮಾಡ್ಬೋದು. ಏನಿಲ್ಲ, ಇವಾಗ ಒಂದು ಕೆಲಸ ಮಾಡಲಿ, ಅವರು ಒಂದೇ ಸರಿ 100-200 ಕುರಿ ಹಾಕೋದು ಅದು ತಪ್ಪು. ಹೇಳ್ತೀನಿ ಕೇಳಿ, ಯಾರೂ ಟಗರು ಮರಿ ತಂದು ಮೇಯಿಸ್ತೀನಿ ಈಗ ಒಂದು ಕೆಲಸ ಮಾಡಿ, ಅಮ್ಮಿನಗಡ ಸಂತೆಗೆ ಹೋದರೆ ಇದೇ ಮರಿ 11,000 ರೂಪಾಯಿ ಕಮ್ಮಿ ಕೊಡಲ್ಲ. ಹೌದು, ಹೇಳ್ತೀನಿ ಕೇಳಿ. ನಮ್ಮ ಹತ್ರ ಈ ಮರಿ ಇನ್ನೂ ಕಮ್ಮಿ ಸಿಗ್ತದೆ. ಆಮೇಲೆ ಬೇಡ, ಅವ್ರೇನು ಮಾಡಲಿ, ಒಂದು 5 ಕುರಿ ತರಲಿ, ಹೆಣ್ಣುಗುರಿ ಆಚೆ ಬಿಟ್ಟು ಮೇಸ್ಕ, ಅವ್ರಿಗೊಂದು ಅನುಭವ ಬರಲಿ, ನಮ್ಮ ಹತ್ರ ಬರಲಿ, ಒಂದು 4-1 ವಾರ ನಮ್ಮ ಹತ್ರ ಸ್ಟೇ ಮಾಡಲಿ, ನಮ್ಮ ಹತ್ರ ಬಂದು ಅವರು ತಗೊಂಡು ಬಂದು ನೋಡಿ ಅವ್ರಿಗೆ ಆತನ ಹತ್ರ ಮಾಡೋಕ್ಕೆ ಏನಾಗಿದೆ ಒಂದು 5 ಕುರಿ ತರಲಿ ತುಂಬ ಅದವು. ಇಲ್ಲೇ ನಾನು ಬೇಕಾದ್ರೆ ನಮ್ಮ ಮುಂದೆ ಕಾಂಟ್ಯಾಕ್ಟ್ ನಾವೇ ಕೊಡಿಸ್ತೀವಿ, ಬೇಕಾದ್ರೆ ಹೋಗಿ ಎಲ್ಲನ ಚೆನ್ನಾಗಿರೋ ಕುರಿ ನಮ್ಮವೇ ಬೇಡ ಬೇರೆ ಕಡೆ ಕೊಡಿಸ್ತೀವಿ. ತಗೊಂಡೋಗಿ ಅವನ್ನ ಬ್ರೀಡಿಂಗ್ ಮಾಡಲಿ, ಟಗರು ತರಲಿ, ಟಗರು ತಗೊಂಡು ಕ್ರಾಸಿಂಗ್ ಮಾಡ್ಕೊಂಡು ಹಂಗೆ ಸಣ್ಣದಿಂದ ದೊಡ್ಡದು ಮಾಡಲಿ. ಯಾರೇ ಏಕದಮು 20, 30, 50 ಇದಕ್ಕೆ ಹೋದರೆ ಕೈ ಸುಟ್ಕೊಂತಾರೆ. ಸುಮ್ಮನೆ ಹೋಗೋದೆಷ್ಟು, ಒಂದು ಕುರಿಗೆ 10,000 50,000 ಮಾಡೋಣ. ಶೆಡ್ಗೆ ಎಷ್ಟು ಲೆಕ್ಕ ಮಾಡಿ, ನಾನು ಶೆಡ್ಗೆ ಎಷ್ಟು ಆಗೈತೆ ಈಗ 12 ಲಕ್ಷ ಶೆಡ್ ಬಿದ್ದದು. 12 ಲಕ್ಷ ಸುಮ್ಮನೆ ವೇಸ್ಟ್ ಇದು. ಶೆಡ್ ದುಡಿತಾ ಇಲ್ಲ ಇವತ್ತು. ಕುರಿಯೆಲ್ಲ ಮಾರ ಹಾಕಿರೋದು 5 ಲಕ್ಷ ಕೊಡೋ, 5 ಲಕ್ಷ ರೂಪಾಯಿಂದ 6 ಲಕ್ಷ ರೂಪಾಯಿ ಕುರಿ ಅಷ್ಟೇ. ನಾವು ಶೆಡ್ ಇಷ್ಟು ಬಿತ್ತು, ತಿಂಗಳಿಗೆ 2,000 ರೂಪಾಯಿ ಬಡ್ಡಿ ಲೆಕ್ಕ ಹಾಕೋದು ಎಷ್ಟಾಯಿತು? 24,000 ಬಡ್ಡಿ ತಿಂಗಳಿಗೆ ಬಿತ್ತು ವರ್ಷಕ್ಕೆ. ಹಂಗೆ ಲೆಕ್ಕ ಹಾಕಿದ್ರೆ ಶೆಡ್ಡು ಏನಕ್ಕೂ ಯೂಸ್ ಇಲ್ಲ. ಹೇಳ್ದಂಗೆ ಕೇಳಿ, ಗೊಬ್ಬರ ಒಂದು ಬಿಡ್ತವೆ, ಗೊಬ್ಬರ ಒಂದು ಎತ್ತೀವಿ, ಕುರಿ ಒಂದು ಚೆನ್ನಾಗಿರ್ತವೆ ಅನ್ನೋದೊಂದು ಬಿಟ್ಟರೆ ಶೆಡ್ಡಿಂದ ಏನೂ ನೋ ಯೂಸ್. ಆಚೆ ಬೈಲಿದ್ರೆ ಆಚೆ ಕುಡ್ಕೊಂಡು ಅದರಲ್ಲೇ ಗೋಂಗೆ ಮಾಡ್ಕೊಂಡು ಮಾಡ್ಬೋದು. ಅದರಲ್ಲೂ ನಾನು ಒಂದು ವರ್ಷ ಆಚೆ ಮಾಡಿದ್ದೆ, ಮಾಡ್ಬೋದು. ಅದು ಬೆಸ್ಟು, ಒಳ್ಳೆ ಆದಾಯ ಆಯಿತು ಒಟ್ಟಿನಲ್ಲಿ. ಹೇಳ್ತೀನಿ ಕೇಳಿ, ನಾನು ಮರಿ ಮಾರೇ ವರ್ಷಕ್ಕೆ 8 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀನಿ ನಾನು. 8 ಲಕ್ಷ, ಗೊಬ್ಬರನ 1 ಲಕ್ಷ, 9 ಲಕ್ಷ ಆಯಿತು. 9 ಲಕ್ಷ ರೂಪಾಯಿಲಿ ನನಗೆ ಖರ್ಚೆಲ್ಲ 5 ಲಕ್ಷ ಕಳೆದು 4 ಲಕ್ಷ ರೂಪಾಯಿ ಉಳಿತದೆ. ಯಾರು ಕೊಡ್ತಾರೆ? ತಿಂಗಳಿಗೆ 65,000-70,000 ರೂಪಾಯಿ ದುಡಿತೀವಿ, ನಾನು ನಮ್ಮ ಮನೆಯವರು ಇಬ್ಬರು ದುಡಿತಾ ಇದ್ದೀವಿ. ಈಗ ಅವರು ಅವರು TCH ಮಾಡಿ ಇದು ಮಾಡಿದ್ದಾರೆ. ಅವರು ಕೆಲಸಕ್ಕೆ ಹೋಗೋಕೆ ನಾನು ಇಲ್ಲಿ ಮನೆ ಕಡೆ ಸ್ವಲ್ಪ ನೋಡ್ಬೇಕಲ್ಲ, ಮಗು ಸ್ಕೂಲ್ಗೆ ಹೋಗ್ತಾರೆ, ಹಂಗಾಗಿ ಬೇಡ ಅಂದ್ಬಿಟ್ಟು ಮನೆ ಹತ್ರ ನಾವಿಬ್ಬರು ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಈಗ ಅದೇ ಇಲ್ವಾ? ಎಲ್ಲೋ ಹೋಗಿ 8,000-9,000 ದುಡಿ. ನಾನೇ ಹೋಗ್ತಾ ಇದ್ದೆ ಮೊದಲು 12,000 ಕೊಡೋರು. 12,000 ಗಾಡಿ ಪೆಟ್ರೋಲ್ಗೆ. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟರೆ ನೈಟ್ 8 ಗಂಟೆಗೆ ಮನೆಗೆ ಬರೋದು. 13 ಅವರ್ ಆಚೆ ಆಯಿತು. ಅದೇ 13 ಅವರ್ ಅಲ್ಲಿ ಸ್ಪೆಂಡ್ ಮಾಡೋ ಬದಲು 10 ಅವರ್ ಇಲ್ಲೇ ಸ್ಪೆಂಡ್ ಮಾಡಿ. ಅರ್ಧ ಕೊಟ್ಟರು ಸಾಕಲ್ಲ. ಅರ್ಧ ಕೊಟ್ಟರು ನಾವು ಇನ್ನೂ ಎಷ್ಟು ದುಡಿಬೋದು ಇಲ್ಲಿ ಹೇಳ್ತಾರೆ. ಸುಮ್ಮನೆ ಅವ್ರವ್ರಿಗೆ ಏನೇನು ಮೆಂಟಾಲಿಟಿ ಅಂತ ಗೊತ್ತಿಲ್ಲ. ಅಮ್ಮಿನಗಡೆ ಎಳಗ ಅಂತ ಹೋಗ್ತಾರೆ, ಕೆಂಗೂರಿ ಅಂತ ಹೋಗ್ತಾರೆ. ಅದು ಏನು ಲಾಭ ಆಯಿತು? ನಾನಂತೂ ತಂದು ಸಾಕಿಲ್ಲ. ನಾನು ಸಾಕಿರೋದು ನಾಟಿ ಕುರಿನೇ ಸಾಕ್ತಾ ಇರೋದು. ನಾಟಿ ಮೇಕೆಗಳಿದ್ದು ಮಾರಾಕ್ಬಿಟ್ಟೆ, ಆಗಲ್ಲ ಒಬ್ಬ ಮೇಂಟೈನ್ ಮಾಡೋಕೆ ಮಾರಾಕ್ಬಿಟ್ಟೆ. ನಾಟಿ ಮೇಕೆನೇ ಸಾಕೋದು, ನಾನು ನಾಟಿ ಕುರಿನೇ ಸಾಕೋದು. ನೋಡಿ, ಇಷ್ಟರಲ್ಲಿ ಇಷ್ಟು ಲಾಭ ಐತೆ. ಇಷ್ಟು ವರ್ಷದಿಂದ ಈ ರೀತಿ ಸಾಕಿದ್ದೀರಲ್ಲ, ನಿಮಗೆ ಸಂತೃಪ್ತಿ ಇದೆಯಾ? ನನಗೈತೆ. ನನಗಿವತ್ತು ಒಬ್ಬ ಗೌರ್ಮೆಂಟ್ ನೌಕರಿ ಏನು ಸಂಪಾದನೆ ಮಾಡ್ತಾರೋ ಆ ಸಂಪಾದನೆ ನಾನು ಇವತ್ತು ಮಾಡ್ತಾ ಇದ್ದೀನಿ. ನನಗೆ ಹೇಳ್ಕೊಳಕ್ಕೆ ಹೆಮ್ಮೆ ಐತೆ. ಇಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ, ಇವತ್ತು ಈ ಮಟ್ಟಕ್ಕೆ ಇದ್ದೀನಿ. ನನಗೆ ಅಷ್ಟು ನನಗೆ ಕುರಿಯಿಂದನೇ ಕಲಿಸಿರೋದು. ನಾನು ಸುಳ್ಳಲ್ಲ. ಈ ಶೆಡ್ಡು ಕೈಯಿಂದ ಮಾಡಿಸ್ಕೊಂಡು ಕೈಯಿಂದ ಬಂಡವಾಳ ಹಾಕ್ಬಿಟ್ಟು ಅಷ್ಟು ಬಿಟ್ಟರೆ ಕುರಿ ನಾನು ತಂದಿರೋದೇ ಬರೋ 1-20 ಕೊಟ್ಟು ತಂದಿದ್ದೆ ಕುರಿನ. ಅವಾಗೆಲ್ಲ 5-10 ತಂದು ಒಂದು ಹಿಂಡು ಮಾಡಿದೆ, ಒಂದು 20 ಕುರಿ ಮಾಡಿದೆ. ಇವತ್ತು ಹೆಚ್ಚು ಕಮ್ಮಿ ನಾನು ಇಲ್ಲಿವರೆಗೂ ಒಂದು 15 ಲಕ್ಷ ಮರಿ ಮಾರಿದ್ದೀನಿ.
ಒಂದು 14 ಲಕ್ಷಕ್ಕೆ ಮರಿ ಮಾರಿದ್ದೀನಿ. ಇವಾಗ ನನ್ನ ಹತ್ರ ಇವಾಗ ಕೊಟ್ಟರು ಒಂದು 6 ಲಕ್ಷ ರೂಪಾಯಿ ಕುರಿ ಅವೆ. ಈಗ ಕೊಟ್ಟರು ಯಾಕಾಗಲ್ಲ. ಒಳ್ಳೆ ಕುರಿ ಈಗ 10,000 ರೂಪಾಯಿ ಕುರಿ ಅಲ್ಲೇ ಇರ್ತದೆ. ಮರಿ ಬರ್ತಾಯಿರ್ತಾವಲ್ಲ, ಮರಿ ಮಾರ್ಕೊಂಬೋದು. ಕುರಿ ಅಲ್ಲೇ ಇರ್ತದೆ. ಆಮೇಲೆ ಕಾಯಿಲೆ ಬರೋಲ್ಲ, ಆಸೆಯಿಂದ ಯಾವುದೂ ಕಾಯಿಲೆ ಬರೋಲ್ಲ. ಯಾಕೆ ನಮ್ಮದೇ ಕುರಿ ಇರ್ತದೆ, ನಮಗೆ ಗೊತ್ತಿರ್ತದೆ. ಹಂಗೂ ಎರಡು ಮಳೆಗಾಲದಲ್ಲಿ ನಮ್ಮದು ಸ್ವಲ್ಪ ಇದಾಗ್ತದೆ. ಹಂಗಾದಾಗ ನಾವು ಅದನ್ನು ಇದನ್ನೇನೋ ಇದು ಮಾಡ್ಕೊಂಬಿಡ್ತೀವಿ. ಅಷ್ಟು ಬಿಟ್ಟರೆ ಏನಿಲ್ಲ, ಲಾಸ್ ಏನಿಲ್ಲ, ಮಾಡ್ಬೋದು. ಸರ್ ಅಂದರೆ ಎಷ್ಟು ದಿವಸಕ್ಕೆ ಒಮ್ಮೊಮ್ಮೆ ಅಂತ ಕೇಳಿ ಸೀಸನ್ ವೈಸ್ ಏನಾದರೂ ಜಾಸ್ತಿ ಇದಕ್ಕೆ ಸೇಲ್ ಇರುತ್ತಾ? ಈಗ ಸರ್ ಇಲ್ಲ, ಮರಿ ಬಂದಂಗೆ ಮರಿ ಬರ್ತದೆ. ಒಂದು ವರ್ಷಕ್ಕೆ 2 ಟೈಮ್ ಮರಿ ಆಗ್ತಾವೆ ಕುರಿ. ಆ ಮರಿ ಯಾವಾಗ ಮರಿ ನಮ್ಮ ಹತ್ರ ಇರುತ್ತೆ, ಅವೈಲೇಬಲ್ ಇರುತ್ತೆ, ಮರಿ ಯಾರನ್ನ ಬಂದವ್ರನ್ನೇ ಸಾಕೋರಿಗೆ ಬಂದವ್ರಿಗೆ ನೋಡಿ 4 ತಿಂಗಳು ಮರಿ ಅಲ್ಲಿ ನಿಂತಿರೋದು. ಅದು ಕರೆ ಮರಿ. ಅಂತ ಮರಿನ ನಾವು ಒಂದು 25 kg ಲೈವ್ ವೇಟು. ಅದು ಯಾಕೆ ಅಂದರೆ ಇನ್ನೂ ಕುಡಿತೈತೆ ಮರಿ. ಅದು ಲೆಕ್ಕ ಮಾಡಿ 4 ತಿಂಗಳು ಮರಿ ಅದು ಕುಡಿತೈತೆ. ಅದೇ ಮರಿ ಅವ್ರು ಏನು ಮಾಡ್ತಾರೆ, ಕೋಳಿ ಫೀಡು ಎಲ್ಲ ಹಾಕ್ಬಿಟ್ಟು ಮರಿನ 2 ತಿಂಗಳಿಗೆ ಒಳ್ಳೆ ಇದ್ರ ಸೈಜ್ ತಂದ್ಬಿಡ್ತಾರೆ. ಅವರು ಅವಾಗ ಮರಿಗಳು ನೋಡೋಕ್ಕೆ ಗಟ್ಟಿ ಇರ್ತವೆ, ಮೈ ಮೇಲೆ ಕೈ ಹಾಕಿದೆ. ಇವ್ರು ಗಟ್ಟಿ ಅಂತ ಹೋಗ್ತಾರೆ. ಆಮೇಲೆ ಕೊಂಬು ನೋಡ್ತೀವಿ ಅಂತ ಹೋಗ್ತಾರೆ. ಅವು ಏನು ಮಾಡ್ತಾರೆ ಗೊತ್ತಾ, ಟಗರುಗಳಿಗೆ ಕೊಂಬು ಓವರ್ ಕೊಂಬು ಟಗರು ಬಿಟ್ಟರೆ ಮರಿ ಕೊಂಬು ಬೇಗ ಬರ್ತದೆ. ಮರಿಗೂ ಅದ್ರ 76 ಲಕ್ಷ ಬಂದರೆ ಮರಿ ಓವರ್ ಕೊಂಬು ಬರ್ತದೆ. ಅವಾಗ ಇವ್ರು ಏನು ಮಾಡ್ತಾರೆ, 4 ತಿಂಗಳಾಗದೆ 5 ತಿಂಗಳಾಗ ಮರಿ ತರ್ತಾರೆ. ಅಂದಾಗ ಅವು KN ಡಿಸೀಸ್ ಇರ್ತವೆ, ತಾಯಿಯಲ್ಲಿ ಕುಡಿಬೇಕು ಅವು. ನೋಡಿ ಅದನ್ನು ಕುಡಿತದೆ ಮರಿ. ಅದು ಆ ಮರಿ ಕುಡಿತೈತೆ ಇನ್ನೊಂದು. ನಾವೇನು ಮಾಡ್ತೀವಿ, ಅದು ಕುಡಿಯೋದು ಬಿಡೋವರೆಗೂ ನಾವು ಮರಿ ಕೊಡಲ್ಲ. ಯಾಕೆ ಅಂದರೆ ಅವ್ರು ತಗೊಂಡೋದ್ರೂ ನಾಳೆ ಬೆಳೆ ನಮ್ಮನ್ನು ಬೈಕಂತಾರೆ. ಈಗ ಕೊಟ್ಬಿಟ್ರು, ಹಿಂಗೆ ಸತ್ತೋಗ್ಬಿಡ್ತು ಮರಿ, ಹಿಂಗೆ ಹೆಚ್ಚು ಕಮ್ಮಿ ಆಗ್ಬಿಡ್ತು ಮರಿ. ಆ ಮರಿ ಕುಡಿಯೋ ಬಿಡ್ತು ಒಂದು 25, 26 kg 30 kg ತಗೋ ಬರ್ತದೆ. ಒಂದು ಮರಿ ಹೋದ ಸರಿ ಕೊಟ್ಟೆ 4 ತಿಂಗಳು ಮರಿನೇ 36 kg ಲೈವ್ ವೇಟ್ ಇತ್ತು. 36 kg ಲೈವ್ ವೇಟ್ ಇತ್ತು, 4 ತಿಂಗಳು ಮರಿದೆ. ಆ ಥರ ಬಂದಿತ್ತು. ಅದ್ರ ನಾವು ತಾಯಿಲಿ ಕುಡ್ಕೊಂಡು ನಾವು ಜಾಸ್ತಿ KG ಗಟ್ಟಲೆ ಫೀಡ್ ಹಾಕಲ್ಲ ಮರಿಗಳಿಗೆ. ನಾವು ಹಾಕೋದೇ 100 ಗ್ರಾಮ್ ಫೀಡು ಮರಿಗೆ ಮಾತ್ರ. ಕುರಿಗೆ ಒಂದು 100 ಗ್ರಾಮ್ ಫೀಡು ಡೈಲಿ ಮಾತ್ರ ಒಂದು 15 kg ಫೀಡ್ ಹೋಗ್ತದೆ. ಅಂದರೆ ಕುರಿ ಎಲ್ಲ ಸೇರಿಸಿ. ಇಷ್ಟೊತ್ತು ನೀವು ನಿಮ್ಮದು ಕುರಿ ಸಾಕಾಣಿಕೆ ಜರ್ನಿ ಬಗ್ಗೆ ಹೇಳಿದ್ರಿ. ಸೊ ಮಾರ್ಕೆಟಿಂಗ್ ಬಗ್ಗೆ ನೀವು ಕುರಿನ ಅಂದರೆ ಇಲ್ಲೇ ಬಂದು ತೊಗೊಂಡೋಗ್ಬೇಕಾ, ಇಲ್ಲಾಂದರೆ ನೀವೆಲ್ಲಾದರೂ ಮಾರೋದಕ್ಕೋ ಅಂತ? ಸರ್ ಇಲ್ಲೇ ಯಾರನ್ನ ರೈತರುಗಳು ಇಷ್ಟಪಟ್ಟು ಬಂದರೆ KG 420 ರೂಪಾಯಿ ಲೇಬೇಕು. ಅದರಲ್ಲೂ ಒಂದು 10 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಇಲ್ಲ ಇಲ್ಲ ಅಂದರೆ ಯಾರನ್ನ ದಲ್ಲಾಳಿಗಳು ಬರ್ತಾರೆ. ಅವ್ರು ಬರೋದು ಕೇಳೋದು ನೋಡ್ಬಿಟ್ರೆ ಕುರಿಗಳು ಸಾಕೋದೇ ಬೇಡ ಅನ್ಸ್ಬಿಡ್ತೀವಿ. ಅವ್ರು ಬಂದು ಕೇಳೋದು ನೋಡ್ಬಿಟ್ರೆ ಆ ಮರಿನ 6,000 7,000 ಮರಿ ಕೇಳ್ತಾರೆ. ನಾವು ಕುರಿ ಸಾಕೋದೇ ಬೇಡ ಅನ್ಸ್ಬಿಡ್ತದೆ. ನಾವೇನು ಮಾಡ್ತೀವಿ, ನೆಲಮಂಗ್ ಸಂತೆ ಐತೆ, ಬೈಕ್ ಮೇಲೆ 1 2 ಇದು ಆಟೋ ಮಾಡ್ಕೊಂಡು ಅಲ್ಲೂ ಅವ್ರದ್ದು ಕಾಟ ಜಾಸ್ತಿ ಇದೆ. ಅವ್ರೇನು ಮಾಡ್ತಾರೆ, ಒಂದು ಮರಿ ಅದು 12,000 10,000 ಮರಿ ಆಗತ್ತಕ್ಕೆ ಎಲ್ಲ ಒಂದು ಇದು ಮಾಡ್ಕೊಂಡ್ಬಿಡ್ತಾರೆ ಒಂದು ಬ್ಯಾಚು. ನಾನು ಹೋಗಿ ಅದನ್ನ 8,000 ಕೇಳ್ತೀನಿ, ನೀನು ಹೋಗಿ ಒಳಗೆ ಕೇಳು, ನೀನು ಹೋಗಿ ಇಷ್ಟಕ್ಕೆ ಕೇಳು ಅಂತ ಇದು ಮಾಡ್ಕೊಂಡು ಅವ್ರೇನು ಮಾಡ್ತಾರೆ, ನಮ್ಮಲ್ಲಿ ನಮ್ಗೆ ಎಷ್ಟೇ ಅನುಭವ ಇದ್ರೂ ಅಲ್ಲಿ ನಮ್ಮನ್ನು ತಲೆ ತಗ ಬಿಡಲ್ಲ. ಒಟ್ಟಿನಲ್ಲಿ ಏನು, ನಾವು ಇಷ್ಟೆಲ್ಲ 6 ತಿಂಗಳು ವರ್ಷ ಕಾಪಾಡಿ ಮೇಯಿಸಿ ಎಲ್ಲ ಮಾಡಿರೋನು ನಮಗೆ ಲಾಭ ಸಿಗೋದು ಕಮ್ಮಿನೇ. ಈಗ ತಗೊಂಡೋಗಿ ಅಂಗಡಿಯವ್ರು ತಗೊಂಡೋಗಿ ಕಟ್ ಮಾಡಿ ಅವ್ರಿಗೆ ಬಾಡಿಗೆ ಮಾಡಿ ಅವ್ರಿಗೂ ಸ್ವಲ್ಪ ಹೆಚ್ಚು ಕಮ್ಮಿನೇ. ಈ ಮಧ್ಯವ್ರು ಇರ್ತಾರಲ್ಲ, ಒಂದು ಮರಿಗೆ ಏನಿಲ್ಲ 3,000 ರಿಂದ 4,000 ರೂಪಾಯಿ ಮರಿ ಬೇಡ, ಒಂದು 2,000 ರೂಪಾಯಿ ಒಂದು ಮರಿ ಕೊಡ್ಕೊಂಡ್ಬಿಡ್ತಾರೆ. ಒಂದು ಮರಿನ ಅವ್ರು ಸಾಕಲಿಲ್ಲ, ಒಂದು ಸಲೂಲಿಲ್ಲ, ಈ ಕೈಯಿಂದ ಆ ಕೈ ಬದಲಾಯಿಸಿದ್ರೆ 2,500 ರೂಪಾಯಿ ಮರಿ ಬದಲಾಯಿಸ್ಬಿಡ್ತಾರೆ. ನಾವು ರೈತ ಏನಾಗಬೇಕು ಯೋಚನೆ ಮಾಡಿ. ದಲ್ಲಾಳಿಗಳು ಬೇಕು, ಒಪ್ಕೊಂತೀನಿ. ಆದರೆ ಈ ಪಾರ್ಟಿ ಇದು ಮಾಡಿಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಆಮೇಲೆ ನಮ್ಮ ಹತ್ರಕ್ಕೆ ಬರ್ತಾರೆ ಈ ಅಂಗಡಿಯವರು, ಬಂದಾಗ ನಮ್ಮ ಹತ್ರ ಬಾಯಿಗೆ ಕಮ್ಮಿ ಕೇಳ್ತಾರೆ ಅವರು. ಆಮೇಲೆ ಅವರು ಕೆಲವು ಟೈಮ್ ಬರೋಲ್ಲ, ಬಂದ್ರೂ ಸೆಂತ್ಕೋದ್ರೂ ಅವ್ರು ಮಾತಾಡ್ಕೊಂಬಿಟ್ಟು ಅವ್ರ ಮರಿ ಅವ್ರು ಹಾಕಲ್ಲ. ಅವಾಗ ಏನು ಮಾಡ್ತಾರೆ, ಅವ್ರು ಬರೋದು ನಮ್ಮ ಹತ್ರ ಬರೋದೇ ಇಲ್ಲ. ಅವ್ರು ಬೇರೆ ಕಡೆ ಹೋಗ್ತಾರೆ, ಅವ್ರ ಹತ್ರನೇ ಮರಿ ಹಾಕ್ಸ್ಕೊಂತಾರೆ. ನಾವೆಲ್ಲಿ ಹೋಗ್ಬೇಕು? ಯಾರೋ ಬಂದ್ರು ಉಂಟು, ಇಲ್ಲ ಜಾಸ್ತಿ ಮಾರ್ಬೋದು, ಇಲ್ಲ ಅಂದರೆ ಏನೋ ಒಂದು ಅಂದಾಜು ಕೊಟ್ಟು ಬರ್ಬೋದು. ಅಷ್ಟು ಬಿಟ್ಟರೆ ಈ ಥರ ಮಧ್ಯವರಿಂದ ಈ ಥರ ಆಗ್ತಾಯಿತ್ತು ನಮ್ಗೆ ಸಿಕ್ಕಾಪಟ್ಟೆ. ಅದೊಂದು ಅವಾಯ್ಡ್ ಆಗಿಬಿಟ್ರೆ ರೈತರಿಗೆ ಲಾಭ ಆಯ್ತು, ಕುರಿನೂ ಐತೆ ಲಾಭ, ಮೇಕೆನೂ ಐತೆ ಲಾಭ ಮಾಡ್ಬೋದು. ಪ್ರತಿಯೊಂದು ವಿಶ್ವದಲ್ಲೂ ರೈತರಿಗೆ ಎಲ್ಲಿಂದ ನಾವು ಹೋಗಲಿ, ಒಂದು ತರಕಾರಿ ಬೆಳೀಲಿ, ಒಂದು ಇನ್ನೊಂದು ಬೆಳೀಲಿ, ಮತ್ತು ನಮ್ಮ ಸರ್ಕಾರ ಅದು ಸೂಕ್ತ ಮಾರ್ಕೆಟಿಂಗ್ ಒದಗಿಸ್ಕೊಡ್ಲಿಲ್ಲ ನಮಗೆ. ಹೌದು. ಯಾಕೆ ಯೋಚನೆ ಮಾಡಿ, ಒಂದು 4-5 ತಿಂಗಳು ಮರಿ ಮೇಯಿಸ್ತೀವಿ, ಅಷ್ಟೊಂದು ಮರಿ ತಗೊಂಡಾಗ 8,000 9,000 ಮರಿ ಕೇಳೋದು, ಮರಿ ಮಾರಕ್ಕಾಗ್ತದ? ಇಷ್ಟೆಲ್ಲ ಖರ್ಚು ಮಾಡಿ ಅವನೇನೂ ಇಲ್ಲ, ಒಂದು ಕೈ ಹಿಡ್ಕೊಂಡು ಹಂಗೆ ಬದಲಾಯಿಸಿ 2,000 ರೂಪಾಯಿ ತಗೊಂಡ್ಬಿಡ್ತಾರೆ ಒಂದು ಗಂಟೆಗೆ. ಒಂದು ಗಂಟೆನೂ ಇಲ್ಲ ಅವನ ಕತೆ. ಮತ್ತು ನಾವೆಲ್ಲಿ ಹೋಗ್ಬೇಕು? ಯೋಚನೆ ಮಾಡೋಣ. ಕಷ್ಟಪಟ್ಟು ಸಾಕಿ ಮತ್ತೆ ನಂದೇ ಒಂದು ಟಗರು ಬಂದು 20,000 ಟಗರು ಕೊಟ್ಟೆ. ಅದೇ ಟಗರು ಸಂತ್ಕೋದ್ರೆ 28-30,000 ರೂಪಾಯಿ ವ್ಯಾಪಾರ ಹೇಳ್ತಾವನೆ. ಕಡೆ 25 ಕಮ್ಮಿ ಕೊಡೋಲ್ಲ ಅಂತ ಹೇಳ್ತಾವೆ ನಮಗೆ. ನಂದೇ ಟಗರು, ನನಗೆ ಗೊತ್ತು. ನಂದೇ ಟಗರು ಹೋಗಿ ಇದ್ರ ವಾಪಸ್ ನಾನು ಕೇಳಿದ್ಕೆ 1,000 ಜಾಸ್ತಿ ಕೊಡ್ತೀನಿ ಕೊಡಪ್ಪ ಅಂತಕ್ಕೆ. ಇಲ್ಲ ಕೊಡಲ್ಲ ಅದನ್ನ, 25 ಕಮ್ಮಿ ಕೊಡಲ್ಲ ಅಂತ ಕೇಳ್ತಾವೆ. ನಾವೆಲ್ಲಿಗೆ ಹೋಗ್ಬೇಕು? ರೈತ ಏನಾಗಬೇಕು? ಅಲ್ಲಿಗೆ 4,000 ರೂಪಾಯಿ ಲಾಭ. ಮತ್ತೆ ಇಲ್ಲಿ ಹಿಡ್ಕೊಂಡೋಗಿ ಅಲ್ಲಿ 4,000 ರೂಪಾಯಿ ಲಾಭ ತಗೋಬೇಕಾದ್ರೆ ನಾವೇನಾಗಬೇಕು? ತುಂಬಾ ಕಷ್ಟ. ಈ ಥರ ಮಾಡ್ತಾವ್ರೆ. ಅವರಿಂದ ಸ್ವಲ್ಪ ನಮಗೆ ಇದಾಗ್ತಾ ಇದೆ. ಇರೋದ್ರಲ್ಲಿ ಕುರಿಯಿಂದ ಪರವಾಗಿಲ್ಲ. ನಾಟಿ ಕುರಿಯಲ್ಲಿ ನಾನು ಮೇಯಿಸ್ತಾ ಇದ್ದೀನಿ 6 ವರ್ಷದಿಂದ. ಮೊದಲು 20 ಸರ್ವೀಸು ಬೇಡ, 6 ವರ್ಷನೇ ಮಾಡ್ತಾಯಿದ್ದೀನಿ. ನನಗೆ ಲಾಭ ಆಯಿತು.
ವೀಕ್ಷಕರೇ, ನನ್ನ ಮನವಿ ಏನಂದರೆ, ನಮ್ಮ ಚಾನಲಲ್ಲೇ ಆಗಲಿ ತುಂಬ ಕಡೆ ನೀವು ವಿಡಿಯೋ ನೋಡಿರ್ತೀರ. ಯಾವುದೇ ರೈತ ಆಗಲಿ ಅಥವಾ ಯಾರೇ ಕುರಿ ಸಾಕಾಣಿಕೆನೇ ಪ್ರಾರಂಭ ಮಾಡೋರೇ ಆಗಿರಲಿ, ಸೊ ನೀವೇನಾದರೂ ಕುರಿ ಈ ರೀತಿ ಖರೀದಿಸಬೇಕು ಅಂದರೆ ಇಲ್ಲೇ ಸುತ್ತಮುತ್ತ ಇರೋ ಜನಗಳ ಹತ್ರ ಇವ್ರ ಹತ್ರನೇ ಖರೀದಿಸಿ. ಆದಷ್ಟು ದಲ್ಲಾಳಿಗಳನ್ನ ಅವಾಯ್ಡ್ ಮಾಡಿರಿ. ಸೊ ಆದರೆ ರೈತ ತಿಂತಾನೆ ಇಲ್ಲ ನೀವು ತಿಂತೀರಾ ಅಷ್ಟೇ. ನಿಮಗೆ ಲಾಭ ಆದರೂ ಸಂತೋಷನೇ, ರೈತಂಗಾದರೂ ಸಂತೋಷನೇ. ಈ ರೀತಿ ದಲ್ಲಾಳಿಗಳು ಮಧ್ಯ ಬಂದು ಅವ್ರು ಸುಮ್ಮನೆ ಕೈ ಬದಲಾಯಿಸಿ ಒಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ. ಸೊ ಈ ಮೂಲಕ ನಮ್ಮ ಕಡೆಯಿಂದ ನಿಮಗೆ ಮನವಿ ಮಾಡ್ಕೊಳ್ತಾ ಇರೋದು, ಆದಷ್ಟು ನೀವು ಡೈರೆಕ್ಟ್ ಕಾಂಟ್ಯಾಕ್ಟಲ್ಲೇ ರೈತರಿಂದ ಎಲ್ಲ ಖರೀದಿಸೋಕ್ಕೆ ಪ್ರಯತ್ನ ಪಡಿಸಿ. ಕುರಿ ವಿಷಯದಲ್ಲೇ ಅಷ್ಟೇ ಅಲ್ಲ, ಎಲ್ಲ ವಿಷಯದಲ್ಲಿ ಡೈರೆಕ್ಟ್ ರೈತನಿಂದನೇ ನೀವು ಖರೀದಿ ಮಾಡೋದನ್ನು ನೀವು ಅದನ್ನೇ ಕಲಿತಾ ಹೋಗ್ರಿ. ಸರ್, ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ಈ ನಾಟಿ ಕುರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ವಿ. ಇದರಿಂದ ತುಂಬಾ ಖುಷಿ ಆಯಿತು. ಸೊ ನೀವು ರೈತರಾಗಿ ನೀವು ದಲ್ಲಾಳಿಗಳನ್ನ ಅವಾಯ್ಡ್ ಮಾಡಿರಿ ಅಂತ ಮೆಸೇಜ್ ಕೂಡ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಸೊ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಗೆ ಯಶಸ್ಸು ಇನ್ನೂ ಉತ್ತುಂಗಕ್ಕೆ ಇರಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು.